ರಾಮನಾಥ ಮಳಿ ಕೊಟ್ಟನ, ಬೆಳೆ ಕೊಟ್ಟನ, ಹೊಲ ಕೊಟ್ಟನ, ಭೂಮಿ ಕೊಟ್ಟನ, ಎಲ್ಲವನ್ನು ಪರಮಾತ್ಮ ಕೊಟ್ಟಾನ. ಆದ್ರೆ ಅವನಿಗೆ ನಾವೇನು ಕೊಟ್ಟಿದ್ದೀವಿ? ಅವನಿಗೇನೋ ಕೊಡೋದು ಬೇಡ, ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿನ ನಮಸ್ಕಾರ ಮಾಡಿದ್ರೆ ಸಾಕು, ಪರಮಾತ್ಮ ತಾನು ತೃಪ್ತಿ ಆಗ್ತಾನೆ. ರೊಕ್ಕ ಬೇಡ, ರೂಪಾಯಿ ಬೇಡ, ಏನೂ ಬೇಡ ಅವನಿಗೆ. ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿನಿಂದ ಅವನಿಗೆ ನಮಸ್ಕಾರ ಮಾಡು. ಒಮ್ಮೆ ಏನಾಗಿತ್ತಂದ್ರೆ, ನಮ್ಮ ಮಠದೊಳಗೆ ಒಬ್ಬ ವ್ಯಕ್ತಿ ಬಂದಿದ್ದ. ನಮಸ್ಕಾರ ಮಾಡೋದು ತಿಳ್ಕೊಂಡು ಹಿಂಗೆ ಬಾಗ್ಬೇಕು, ನಮಸ್ಕಾರ ಪಾದ ಕಣಿ ಹಚ್ಚಬೇಕು, ಮೊಬೈಲ್ ರಿಂಗ್ ಎತ್ತಿ ಬಿಟ್ಟು ಅದ ಮಾತಾಡಿ ಮತ್ತೆ ಬಂದ. ಇನ್ನೇನು ನಮಸ್ಕಾರ ಮಾಡೋಕಂತಿದ, ಮತ್ತೆ ಮೊಬೈಲ್ ರಿಂಗ್ ಎತ್ತಿ ಮತ್ತೆ ಬಿಟ್ಟು ಅದ. ಅವ್ನಿಗೆ ಅಂದಿವೆ ನಾವು ಮೊದಲು ಮಾತಾಡಿದ್ರೆ ಮಾಡೋ, ನಮಸ್ಕಾರ ಮಾಡೋದ್ರೆ ಮಾಡೋ. ಅದಕ್ಕೆ ಮನಸ್ಸು ಹಿಡಿದೊಳಗಿಲ್ಲ. ಆದರೆ ಜೀವನ ಚಕ್ರ ತಿರುಗಬೇಕಾದಾಗ ಪರಮಾತ್ಮನ ಒಂದು ಆಧಾರ ಚಕ್ರದೊಳಗೆ ನಾವು ಬದುಕು ಮಾಡಬೇಕಾದಾಗ ಮನುಷ್ಯ ಒಳ್ಳೆಯದಾಗಿರ್ಬೇಕಾಗ್ತದೆ. ಶರಣರು ಹೇಳ್ತಾರೆ, ಕುಂದಿರ್ಬೇಕಾದ್ರೆ ಯಾರು ಏಳನ ಜಾಗದ ಕುಂದಿರ್ಬೇಕಂತ, ಕುಂದಿರ್ಬೇಕಾದ್ರೆ ಯಾರು ಏಳನ ಜಾಗದ ಕುಂದಿರ್ಬೇಕಂತ, ಉಣ್ಬೇಕಾದ್ರೆ ಹೊಟ್ಟೆ ಕೆಡದಂಗೆ ಊಟ ಮಾಡ್ಬೇಕಂತ, ಮಾತಾಡೋದು ಯಾರು ಅಲ್ಲ ಅಂದಂಗೆ ಮಾತಾಡ್ಬೇಕಂತ. ಕುಂದಿರ್ಬೇಕಾದ್ರೆ ಯಾರು ಏಳನ ಜಾಗದಾಗ ಎಲ್ಲಿ ಕುಂದಿರ್ಬೇಕು, ಯಾರು ಕುಂದಿರ್ಬೇಕು, ಯಾಕೆ ಕುಂದಿರ್ಬೇಕು, ಆ ಪ್ರಶ್ನೆ ನಾವೇ ಮಾಡ್ಕೋಬೇಕು ಅಂತ ಯಾರಿಗೆ ಹೇಳ್ದಲ್ಲ. ಆ ಪ್ರಶ್ನೆ ನಾವೇ ಮಾಡ್ಕೋಬೇಕು. ಯಾರು ಹೇಳೋಣ ಜಾಗ ಯಾವ್ದ್ರಿ? ನಮಗೆ ಗೊತ್ತು, ಯಾರಿಗೆ ಹೇಳಕ್ ಬರಂಗಿಲ್ಲ. ಒಬ್ಬ ಸಾದಾ ಮನುಷ್ಯ ಬಂದು ಮ್ಯಾಲೆ ಕೂತಿದ್ರೆ ತಮ್ಮ ಜಳ ಕುಂದ, ದೊಡ್ಡವರು ಬರ್ತಾರಲ್ಲಿ ನೀರು ಜಳಗ ಕೆಳಗೆ ಕುಂದಿಸ್ತಾನ ಹೋಗಿ. ಒಬ್ಬ ಹಿರಿಯರು ಕೆಳಗೆ ಕೂತಿದ್ರ ತಂದು ಮ್ಯಾಲೆ ಬರ್ರಿ, ಎಲ್ಲ ಕುಂದಿರಿ, ಮ್ಯಾಲೆ ಕುಂದ್ರಿ ಬರ್ರಿ. ಎರಡು ಶಬ್ದಗಳು ನಮ್ಮ ಆತ್ಮಗೆ ನಾವು ಕೇಳಿಕೊಂಡಾಗ ನಾವು ಹೆಂಗೆ ಬದುಕು ಮಾಡ್ಲಿಕ್ಕೆ ಸಮಾಜ ಒಂದು ಕಿಮ್ಮತ್ ಏನದ. ನಾವೇ ದೊಡ್ಡವ್ರು ಆಗಂಗಿಲ್ಲ. ನಾವು ಸಮಾಜ ನಮ್ಮನ್ನು ದೊಡ್ಡವ್ರನ್ನ ಮಾಡ್ತದೆ, ಸಮಾಜ ಕರೆದು ಕುಂದಿರಿಸ್ತದೆ. ಆದರೆ ನಾವೆಲ್ಲ ಏನಂತೀವಿ ಅಂತಂದ್ರೆ ನಾವೇ ದೊಡ್ಡವರು. ನಾವು ಸ್ವಂತ ದೊಡ್ಡವರಾಗಲು ಬರೋಂಗಿಲ್ಲ. ನಿನಗೆ ಯಾವಾಗ ಸಮಾಜ ಕರೆದು ಮ್ಯಾಲೆ ಕುಂದಿರಿಸೋದ್ಮೇಲೆ ಯಾವಾಗ ದೊಡ್ಡವನಾಗ್ತೀವಿ. ಆ ಭಾವ, ಆ ವಿಚಾರ ನಮ್ಮಲ್ಲಿ ಬರೋ ತನಕ ನಾವು ಎಂದೂ ಕೂಡ ದೊಡ್ಡವರಾಗಂಗಿಲ್ಲ. ಯಾಕಂದ್ರೆ ಪರಮಾತ್ಮ ನಮಗೆ ಒಂದು ಪುಸ್ತಕ ಕೊಟ್ಟಾನ. ಪುಸ್ತಕದೊಳಗೆ ಏನು ಬರ್ದಾನ ಅಂದ್ರೆ, ಮೊದಲನೇ ಪುಟದೊಳಗೆ ಜನನ ಅಂತ ಬರ್ದಾನ, ಕೊನೆ ಪುಟಕ್ಕೆ ಮರಣ ಅಂತ ಬರ್ದಾನ. ಆ ಪುಸ್ತಕದೊಳಗೆ ಮೊದಲನೇ ಪುಟದೊಳಗೆ ಜನನ ಅಂತ ಬರ್ದಾನ, ಕೊನೆ ಪುಟಕ್ಕೆ ಮರಣ ಅಂತ ಬರ್ದಾನ. ಖಾಲಿ ಎಲ್ಲ ಪೇಜ್ ಕೊಟ್ಟು ಇದನ್ನು ಬರ್ಕೋತ ಕೊಟ್ಟಾನ. ನಾವು ಬರ್ಕೋಬೇಕು. ಅದಕ್ಕೆ ಇನ್ನು ಮ್ಯಾಲ ಕುಂತು ಬರ್ಕೋಬೇಕು, ಕೆಳ ಕುಂತು ಬರ್ಕೋಬೇಕು. ಜೀವನದ ಇತಿಹಾಸ ಪುಟವನ್ನು ತೆಗೆದು ನೋಡಿದಾಗ ಬಹಳ ಮಂದಿ ಏನೇನೋ ಕೆಟ್ಟದಾಗಿ ಬರ್ಕೊಂಡು ಹೋಗಿದ್ದಾರೆ. ಮಾತಾಡಿದ್ರೆ ಯಾರೋ ಅಲ್ಲದ ಮಾತಾಡಬೇಕು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆಡೋ ಮಟ್ಟ ಮಾತು ನಮ್ಮ ಇರ್ತವೆ, ಆಡೋದ ಮೇಲೆ ಮಾತು ನಮ್ಮ ಅಲ್ಲ. ಆಡಿದ ಮಾತ, ಹೊಡೆದ ಮುತ್ತ, ಹೋದ ಹೊತ್ತ ತಿರುಗಿ ಯಾವತ್ತೂ ಕೂಡ ಬರಂಗಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚುವಂತ ಮಾತು ನಮ್ಮ ಮಾತಾಗಿದ ಮಾತು ಅಂತ ಕರೀತಾರೆ. ಮಾತು ಏನಾದ್ರು ಕೆಟ್ಟದ್ದು ಮಾಡ್ತಂದ್ರೆ ಮಾತು ಆಗಂಗಿಲ್ಲ. ಒಬ್ಬೊಬ್ರು ಬೆಳಗ್ಗೆ ಊಟ ಮಾಡಿ ಹೊರಗೆ ಹೋದ್ರಂದ್ರ, ಎಲ್ಲರೂ ಬೆಂಕಿ ಹಚ್ಚಿ ಜಗಳ ಹಾಕಿ ಬಂದ್ರ, ಮನೆಗೆ ಬಂದಾಗ ಗೊತ್ತಾಗ್ತದವ್ರಿಗೆ ಎಲ್ಲೇ ಬೆಂಕಿ ಹಚ್ಚಿ ಎಲ್ಲೇ ಜಗಳ ಬಂದ್ರೆ ರಾತ್ರಿ 2 ರೊಟ್ಟಿ ಹಚ್ಚಿ ಊಟ ಮಾಡ್ತಾರೆ. ಅಂತ ಮಂದಿ ಇರ್ತಾರ. ವಸಿಷ್ಠ ವಿಶ್ವಾಮಿತ್ರ ಮಾತಿನ ಒಂದು ಭಾಗವಾದದೊಳಗ ಹರಿಶ್ಚಂದ್ರ ಮಹಾರಾಜ ಸ್ಮಶಾನ ಕೈದ. ಕೈ ದಶರಥ ಮಹಾರಾಜ ಒಂದು ಮಾತಿನ ಒಂದು ಚಗಮಕಿ ಒಳಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ. ಇವೆಲ್ಲ ಮಾತುಗಳು. ಮಾತು ಏನಾಗುತ್ತೆ ಇವತ್ತಿನ ಕಾಲದೊಳಗೆ ಮಾತಿಗೆ ಬೆಲೆ, ಮಾತಿಗೆ ಕಿಮ್ಮತ್ತಿಲ್ಲ. ಇವತ್ತು ಮೊದಲು ಮಾತಾಡ್ತಿದ್ರು, ಮಾತೇನ್ರಿ ಭಾಳ ಮಂದಿ ಮಾತಿ ಮನೆ ಕಳ್ಕೊಂಡ್ರು ಎಂದು ಕೂಡ ಅವರು ಮಾತು ಕಳ್ಕೊಂಡಿಲ್ಲ. ಮಾತು ಪ್ರತಿಯೊಬ್ಬರ ಜೀವನದೊಳಗೆ ಒಳ್ಳೆಯದನ್ನು ಮಾಡಬೇಕು. ಊಟ ಮಾಡಿದ್ರೆ ಹೊಟ್ಟೆ ಕೆಡದಂಗೆ ಊಟ ಮಾಡಬೇಕು. ನನಗನ್ಸಿದ ಮಟ್ಟಿಗೆ
ಮನುಷ್ಯರಿಗೆ ಊಟ ಮಾಡ್ಲಿಕ್ಕೆ ಬರಂಗಿಲ್ಲ, ದನಗಳಿಗೆ ಊಟ ಮಾಡ್ಲಿಕ್ಕೆ ಬರ್ತದೆ. ಒಂದು ಊರಾಗ 10 ಮನುಷ್ಯರ ದವಾಖಾನೆ ಇದ್ರೆ 10 ಊರಿಗೆ ಒಂದು ದನ ದವಾಖಾನೆ ಇದೆ. ಒಂದು ಊರಾಗ 10 ಮನುಷ್ಯರ ದವಾಖಾನೆ ಇದ್ರೆ 10 ನಗರಕ್ಕೆ ಒಂದು ದನ ದವಾಖಾನೆ. ಯಾಕಂದ್ರೆ ದನಕ್ಕೆ ಊಟ ಮಾಡ್ಲಿಕ್ಕೆ ಬರ್ತದೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ದನಗಳಿಗೆ ಊಟ ಮಾತ್ರ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಜಡ್ಡು ಬಂದಿಲ್ಲ. ಅವು ಏನು ಮಾಡ್ತಾವ ಅಂದ್ರೆ ಹಗಲೆಲ್ಲ ಮೆದಿರ್ತಕ್ಕಂಥ ಮೇವನ್ನ ರಾತ್ರಿ ಕುತ್ಕೊಂಡ ಕಣ್ಣು ಮುಚ್ಚಿ ಮತ್ತೆ ಮೇಲೆ ಕಟ್ಟಿಸ್ತಾವ. ನೀವು ನೋಡಿರ್ಬೇಕು, ರೈತರು ಎಲ್ಲರೂ ಮಲ್ಕೊಂಡ ಕಣ್ಣು ಮುಚ್ಚಿ ಮೆದಿರ್ತಕ್ಕಂಥ ಮೇವನ್ನು ಹೊರಗೆ ತಗೊಂಡು ಬಂದು ಮೇಲೆ ಕಾಡಿಸಿ ಸಣ್ಣ ಮಾಡಿ ಮತ್ತು ಹೊಟ್ಟೆ ಕಳಿಸ್ಬಿಡ್ತದೆ. ಆದ್ರೆ ನೀವು ಹಂಗಲ್ಲ. ಒಂದು ತುಂಡವ ಯೋಗಿ, 2 ತುಂಡವ ಹೋಗಿ, 3 ತುಂಡವ ತೋಡ್ ಹೋಗಿ. ಜೀವನದೊಳಗೆ ನಾವು ಏನಾದರೂ ಸಾಧಿಸಬೇಕಾದಾಗ, ನಮ್ಮನ್ನು ಅರ್ಥ ಮಾಡಿಕೊಂಡಾಗ, ಜಗತ್ತು ನಾವು ಅರ್ಥ ಮಾಡಿಕೊಂಡಾಗ ಜಗತ್ತು ಅದು ಅರ್ಥ ಮಾಡ್ಕೊಳ್ತದೆ. ಅಂಥ ಯಾವ ಸುಂದರವಾಗಿರ್ತಕ್ಕಂಥ ಬದುಕನ್ನು ಮಾಡಬೇಕಾದಾಗ ಅವೆಲ್ಲರೂ ಕೂಡ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ಬದುಕನ್ನು ಹೊಂದಿದಾಗ ಮಾತ್ರ ಜೀವನದ ಸುಖವನ್ನು ಪಡಲಿಕ್ಕೆ ಬರ್ತದೆ. ಸಮಯ ಭಾಳಷ್ಟು ಆಗ್ಯದ, ಆದರೂ ಕೂಡ ನಿಮ್ಮ ಟೈಮ್ ಇರೋದನ್ನು 2 ತಾಸು 1 ತಾಸು